ಯತ್ನಾಳದಿಂದಲೇ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು, ಪಾರ್ಟಿ ಕಟ್ಟದವರು, ಪ್ರಾಮಾಣಿಕರು, ಹಿಂದುತ್ವದ ಪರವಾಗಿ ಮಾತಾಡೋರು ಜೀವಂತ ನಾವು ಇದೀವಿ. ಕಾರ್ಯಕರ್ತರು ಈ ರಾಜ್ಯದಲ್ಲಿ ಇನ್ನೂ ಆಶಾಕಿರಣ ನಾವೇ ಇದ್ದೀವಿ. ತಲೆಗಿಟ್ಕೋರಿ. ಯತ್ನಾಳ ಮುಖ್ಯಮಂತ್ರಿ ಆಗಲ್ಲ. ಸಾಮಾನ್ಯ ಜನರಿಗೆ ಹೋಗಿ ಕೇಳ್ರಿ, ಹೇಳ್ತಾರೆ. ಯಾಕೆ ಹೇಳ್ತಾರೆ? ಈ ಮನುಷ್ಯ ಬಂದ್ರೆ ಕೆಲಸ ಮಾಡ್ತಾನಪ್ಪ, ರೊಕ್ಕ ತಿಂದು ದುಡ್ಡು ತಿಂದು ದುಬೈ ಇದರ ಕುವೈತ್ನಾಗ ಆಸ್ತಿ ಮಾಡುವಂಥ ಯೋಗ್ಯ ನನ್ನ ಮಗ ಅಲ್ಲತ್ತು ಜನರಿಗೆ ಬಿಡ್ತದೆ. ಇವ ಯಾವ ದೇವ್ರಿಗೆ ಒಳ್ಳೇದು ಮಾಡಲಿ ಅಂದ್ರೆ ದೇವ್ರಿಗೆ ನಿನಗೆ ಒಳ್ಳೇದು ಮಾಡಲಿ. ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಯಲ್ಲ ಅದನ್ನು ರಾಜ್ಯದ ಜನರಿಗೆ ದಾನ ಕೊಡು. ಗಮನಿಸಲೇ ಅಂತೇಳಿ ನಾವು ಮಾಡ್ಲಕತ್ತಿದ್ರಿ. ಸುಮ್ಮ ಕೂತ್ರ ಪಾರ್ಟಿ ಶಿಸ್ತು ಅಂತ ಕೂತ್ರ ಕುಂಡ್ರ ಮಕ್ಕಳೇ ನಾವು ಹಿಂಗೆ ಮಾಡ್ಕೊತ ಹೋಗ್ತಿರ್ತಾರೆ. ತೆರೆ ಎಳಿಲಿಕ್ಕೆ ಬೇಕಲ್ಲ. 3 ಪಾಯಿಂಟ್ಗಳಾಗ ಯಾರು ಪಾಸ್ ಆಗ್ತಾರೋ ಅವ್ನು ಮಾಡ್ಬೇಕತ್ತೀವಿ. 3 ಪಾಯಿಂಟ್ನಾಗ ಪಾಸ್ ಆದವನು ನೀವು ಮಾಡ್ತೀನಿ ಅಂದ್ರೆ ಇನ್ನು ಮ್ಯಾಗ ಕುರುಂಬ ಸಾಹೇಬ್ ಬಗ್ಗೆ ಮಾತಾಡಬೇಡ್ರಪ್ಪ. ನಾಳೆ ನಾನು ಹೇಳ್ತೀನಿ, ನನ್ನ ಮಗನೂ ಒಂದು ಕಡೆ ನಿಂದಿರಿಸ್ತೀನಿ. ನಾನು ನನ್ನ ಮಗನ ತಯಾರು ಮಾಡ್ತೀನಿ. ಕುಟುಂಬ ರಾಜಕಾರಣ ಬೇಡತಿರಲ್ಲ. ಇವತ್ತು ನಾನಂತರೂ ಮಾಡಿಲ್ಲ. ನೀವು ಇವನೇ ಮತ್ತೆ ಅಧ್ಯಕ್ಷ ಮಾಡಿದ್ರೆ ನಾಳೆ ಹೇಳ್ತೇನೆ, ನನ್ನ ಮಗುಗೂ ಒಂದು ಕ್ಷೇತ್ರ ಕೊಡೋಪ್ಪ ಆಗ್ತೀನಿ. ಯಾಕಂದರೆ ನಿನ್ನ ಮನೆಗೆ 3 ಮಂದಿ ಅದಾರ, ನನಗೊಂದು ಕೊಡೋದು. ಭ್ರಷ್ಟಾಚಾರ ಇದ್ರೂ ನಡೀತೈತೆ ಅಂದಾಗ ಮುಂದೆ ಭ್ರಷ್ಟಾಚಾರ ಚಾಲು ಮಾಡ್ತೀವಿ. ಹಿಂದುತ್ವ ಬೇಡಪ್ಪ. ಆಕಳ ಕಡೆಯವ್ರು ಕಡೀರಿ, ಹಿಂದೂಗಳ ಕಾರ್ಯಕರ್ತ ಹೊಡೆಯವ್ರು ನಾವು ಕುರ್ಚಿ ಮ್ಯಾಗ ಆರಾಮ್ ಕೊಂಡಿರ್ತೀವಿ ಅಂದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗೋದು ತಿಳ್ಕೊತ ಹೋಗ್ತೀವಿ ನಾವು. ಹಾಂ, ಏನಾರ ಹಿಂದೂಗಳು ಹೊಡೆದಾರೆ, ಹೌದು, ಕಠಿಣ ಕ್ರಮ ಕೈಗೊಳ್ತೀವಿ ಅವ್ರು. ಅದಕ್ಕೆ ಹೇಳಿದೆ ಗೃಹ ಮಂತ್ರಿಗೆ, ಅದಕ್ಕೆ ನೀವು ಸುಮ್ಮ ಹೋಗಿ ಕಡೆ ಅರಣ್ಯ ಮಂತ್ರಿ ಆಗಿ ನೀವು ಗೃಹ ಮಂತ್ರಿ ಆಗ್ಲಿಕ್ಕೆ ಉಪಯೋಗ ಇಲ್ಲ ಅಂತ ಹೇಳಿದೆ. ಯತ್ನಾಳದಿಂದಲೇ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು, ಪಾರ್ಟಿ ಕಟ್ಟದವರು, ಪ್ರಾಮಾಣಿಕರು, ಹಿಂದುತ್ವದ ಪರವಾಗಿ ಮಾತಾಡೋರು ಜೀವಂತ ನಾವು ಇದೀವಿ. ಕಾರ್ಯಕರ್ತರು ಈ ರಾಜ್ಯದಲ್ಲಿ ಇನ್ನೂ ಆಶಾಕಿರಣ ನಾವೇ ಇದ್ದೀವಿ. ತಲೆಗಿಟ್ಕೋರಿ. ಯತ್ನಾಳ ಮುಖ್ಯಮಂತ್ರಿ ಆಗಲ್ಲ. ಸಾಮಾನ್ಯ ಜನರಿಗೆ ಹೋಗಿ ಕೇಳ್ರಿ, ಹೇಳ್ತಾರೆ. ಯಾಕೆ ಹೇಳ್ತಾರೆ? ಈ ಮನುಷ್ಯ ಬಂದ್ರೆ ಕೆಲಸ ಮಾಡ್ತಾನಪ್ಪ, ರೊಕ್ಕ ತಿಂದು ದುಡ್ಡು ತಿಂದು ದುಬೈ ಇದರ ಕುವೈತ್ನಾಗ ಆಸ್ತಿ ಮಾಡುವಂಥ ಯೋಗ್ಯ ನನ್ನ ಮಗ ಅಲ್ಲತ್ತು ಜನರಿಗೆ ಬಿಡ್ತದೆ. ಇವ ಯಾವ ದೇವ್ರಿಗೆ ಒಳ್ಳೇದು ಮಾಡಲಿ ಅಂದ್ರೆ ದೇವ್ರಿಗೆ ನಿನಗೆ ಒಳ್ಳೇದು ಮಾಡಲಿ. ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಯಲ್ಲ ಅದನ್ನು ರಾಜ್ಯದ ಜನರಿಗೆ ದಾನ ಕೊಡು. ಗಮನಿಸಲೇ ಅಂತೇಳಿ ನಾವು ಮಾಡ್ಲಕತ್ತಿದ್ರಿ. ಸುಮ್ಮ ಕೂತ್ರ ಪಾರ್ಟಿ ಶಿಸ್ತು ಅಂತ ಕೂತ್ರ ಕುಂಡ್ರ ಮಕ್ಕಳೇ ನಾವು ಹಿಂಗೆ ಮಾಡ್ಕೊತ ಹೋಗ್ತಿರ್ತಾರೆ. ತೆರೆ ಎಳಿಲಿಕ್ಕೆ ಬೇಕಲ್ಲ. 3 ಪಾಯಿಂಟ್ಗಳಾಗ ಯಾರು ಪಾಸ್ ಆಗ್ತಾರೋ ಅವ್ನು ಮಾಡ್ಬೇಕತ್ತೀವಿ. 3 ಪಾಯಿಂಟ್ನಾಗ ಪಾಸ್ ಆದವನು ನೀವು ಮಾಡ್ತೀನಿ ಅಂದ್ರೆ ಇನ್ನು ಮ್ಯಾಗ ಕುರುಂಬ ಸಾಹೇಬ್ ಬಗ್ಗೆ ಮಾತಾಡಬೇಡ್ರಪ್ಪ. ನಾಳೆ ನಾನು ಹೇಳ್ತೀನಿ, ನನ್ನ ಮಗನೂ ಒಂದು ಕಡೆ ನಿಂದಿರಿಸ್ತೀನಿ. ನಾನು ನನ್ನ ಮಗನ ತಯಾರು ಮಾಡ್ತೀನಿ. ಕುಟುಂಬ ರಾಜಕಾರಣ ಬೇಡತಿರಲ್ಲ. ಇವತ್ತು ನಾನಂತರೂ ಮಾಡಿಲ್ಲ. ನೀವು ಇವನೇ ಮತ್ತೆ ಅಧ್ಯಕ್ಷ ಮಾಡಿದ್ರೆ ನಾಳೆ ಹೇಳ್ತೇನೆ, ನನ್ನ ಮಗುಗೂ ಒಂದು ಕ್ಷೇತ್ರ ಕೊಡೋಪ್ಪ ಆಗ್ತೀನಿ. ಯಾಕಂದರೆ ನಿನ್ನ ಮನೆಗೆ 3 ಮಂದಿ ಅದಾರ, ನನಗೊಂದು ಕೊಡೋದು. ಭ್ರಷ್ಟಾಚಾರ ಇದ್ರೂ ನಡೀತೈತೆ ಅಂದಾಗ ಮುಂದೆ ಭ್ರಷ್ಟಾಚಾರ ಚಾಲು ಮಾಡ್ತೀವಿ. ಹಿಂದುತ್ವ ಬೇಡಪ್ಪ. ಆಕಳ ಕಡೆಯವ್ರು ಕಡೀರಿ, ಹಿಂದೂಗಳ ಕಾರ್ಯಕರ್ತ ಹೊಡೆಯವ್ರು ನಾವು ಕುರ್ಚಿ ಮ್ಯಾಗ ಆರಾಮ್ ಕೊಂಡಿರ್ತೀವಿ ಅಂದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗೋದು ತಿಳ್ಕೊತ ಹೋಗ್ತೀವಿ ನಾವು. ಹಾಂ, ಏನಾರ ಹಿಂದೂಗಳು ಹೊಡೆದಾರೆ, ಹೌದು, ಕಠಿಣ ಕ್ರಮ ಕೈಗೊಳ್ತೀವಿ ಅವ್ರು. ಅದಕ್ಕೆ ಹೇಳಿದೆ ಗೃಹ ಮಂತ್ರಿಗೆ, ಅದಕ್ಕೆ ನೀವು ಸುಮ್ಮ ಹೋಗಿ ಕಡೆ ಅರಣ್ಯ ಮಂತ್ರಿ ಆಗಿ ನೀವು ಗೃಹ ಮಂತ್ರಿ ಆಗ್ಲಿಕ್ಕೆ ಉಪಯೋಗ ಇಲ್ಲ ಅಂತ ಹೇಳಿದೆ. ಯತ್ನಾಳದಿಂದಲೇ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು, ಪಾರ್ಟಿ ಕಟ್ಟದವರು, ಪ್ರಾಮಾಣಿಕರು, ಹಿಂದುತ್ವದ ಪರವಾಗಿ ಮಾತಾಡೋರು ಜೀವಂತ ನಾವು ಇದೀವಿ. ಕಾರ್ಯಕರ್ತರು ಈ ರಾಜ್ಯದಲ್ಲಿ ಇನ್ನೂ ಆಶಾಕಿರಣ ನಾವೇ ಇದ್ದೀವಿ. ತಲೆಗಿಟ್ಕೋರಿ. ಯತ್ನಾಳ ಮುಖ್ಯಮಂತ್ರಿ ಆಗಲ್ಲ. ಸಾಮಾನ್ಯ ಜನರಿಗೆ ಹೋಗಿ ಕೇಳ್ರಿ, ಹೇಳ್ತಾರೆ. ಯಾಕೆ ಹೇಳ್ತಾರೆ? ಈ ಮನುಷ್ಯ ಬಂದ್ರೆ ಕೆಲಸ ಮಾಡ್ತಾನಪ್ಪ, ರೊಕ್ಕ ತಿಂದು ದುಡ್ಡು ತಿಂದು ದುಬೈ ಇದರ ಕುವೈತ್ನಾಗ ಆಸ್ತಿ ಮಾಡುವಂಥ ಯೋಗ್ಯ ನನ್ನ ಮಗ ಅಲ್ಲತ್ತು ಜನರಿಗೆ ಬಿಡ್ತದೆ. ಇವ ಯಾವ ದೇವ್ರಿಗೆ ಒಳ್ಳೇದು ಮಾಡಲಿ ಅಂದ್ರೆ ದೇವ್ರಿಗೆ ನಿನಗೆ ಒಳ್ಳೇದು ಮಾಡಲಿ. ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಯಲ್ಲ ಅದನ್ನು ರಾಜ್ಯದ ಜನರಿಗೆ ದಾನ ಕೊಡು. ಗಮನಿಸಲೇ ಅಂತೇಳಿ ನಾವು ಮಾಡ್ಲಕತ್ತಿದ್ರಿ. ಸುಮ್ಮ ಕೂತ್ರ ಪಾರ್ಟಿ ಶಿಸ್ತು ಅಂತ ಕೂತ್ರ ಕುಂಡ್ರ ಮಕ್ಕಳೇ ನಾವು ಹಿಂಗೆ ಮಾಡ್ಕೊತ ಹೋಗ್ತಿರ್ತಾರೆ. ತೆರೆ ಎಳಿಲಿಕ್ಕೆ ಬೇಕಲ್ಲ. 3 ಪಾಯಿಂಟ್ಗಳಾಗ ಯಾರು ಪಾಸ್ ಆಗ್ತಾರೋ ಅವ್ನು ಮಾಡ್ಬೇಕತ್ತೀವಿ. 3 ಪಾಯಿಂಟ್ನಾಗ ಪಾಸ್ ಆದವನು ನೀವು ಮಾಡ್ತೀನಿ ಅಂದ್ರೆ ಇನ್ನು ಮ್ಯಾಗ ಕುರುಂಬ ಸಾಹೇಬ್ ಬಗ್ಗೆ ಮಾತಾಡಬೇಡ್ರಪ್ಪ. ನಾಳೆ ನಾನು ಹೇಳ್ತೀನಿ, ನನ್ನ ಮಗನೂ ಒಂದು ಕಡೆ ನಿಂದಿರಿಸ್ತೀನಿ. ನಾನು ನನ್ನ ಮಗನ ತಯಾರು ಮಾಡ್ತೀನಿ. ಕುಟುಂಬ ರಾಜಕಾರಣ ಬೇಡತಿರಲ್ಲ. ಇವತ್ತು ನಾನಂತರೂ ಮಾಡಿಲ್ಲ. ನೀವು ಇವನೇ ಮತ್ತೆ ಅಧ್ಯಕ್ಷ ಮಾಡಿದ್ರೆ ನಾಳೆ ಹೇಳ್ತೇನೆ, ನನ್ನ ಮಗುಗೂ ಒಂದು ಕ್ಷೇತ್ರ ಕೊಡೋಪ್ಪ ಆಗ್ತೀನಿ. ಯಾಕಂದರೆ ನಿನ್ನ ಮನೆಗೆ 3 ಮಂದಿ ಅದಾರ, ನನಗೊಂದು ಕೊಡೋದು. ಭ್ರಷ್ಟಾಚಾರ ಇದ್ರೂ ನಡೀತೈತೆ ಅಂದಾಗ ಮುಂದೆ ಭ್ರಷ್ಟಾಚಾರ ಚಾಲು ಮಾಡ್ತೀವಿ. ಹಿಂದುತ್ವ ಬೇಡಪ್ಪ. ಆಕಳ ಕಡೆಯವ್ರು ಕಡೀರಿ, ಹಿಂದೂಗಳ ಕಾರ್ಯಕರ್ತ ಹೊಡೆಯವ್ರು ನಾವು ಕುರ್ಚಿ ಮ್ಯಾಗ ಆರಾಮ್ ಕೊಂಡಿರ್ತೀವಿ ಅಂದ್ರೆ
ಕಠಿಣ ಕ್ರಮ ಕೈಗೊಳ್ಳಲಾಗೋದು ತಿಳ್ಕೊತ ಹೋಗ್ತೀವಿ ನಾವು. ಹಾಂ, ಏನಾರ ಹಿಂದೂಗಳು ಹೊಡೆದಾರೆ, ಹೌದು ಕಠಿಣ ಕ್ರಮ ಕೈಗೊಳ್ತೀವಿ ನಾವು. ಅದಕ್ಕೆ ಹೇಳಿದೆ ಗೃಹ ಮಂತ್ರಿಗೆ, ಎದಕ್ಕೆ ನೀವು ಸುಮ್ಮನೆ ಹೋಗಿ ಕಡೆ ಅರಣ್ಯ ಮಂತ್ರಿ ಆಗಿ ನೀವು ಗೃಹ ಮಂತ್ರಿ ಆಗ್ಲಿಕ್ಕೆ ಉಪಯೋಗ ಇಲ್ಲ ಅಂತ ಹೇಳಿದೆ. ಯತ್ನಾಳದಿಂದಲೇ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು, ಪಾರ್ಟಿ ಕಟ್ಟದವರು, ಪ್ರಾಮಾಣಿಕರು, ಹಿಂದುತ್ವದ ಪರವಾಗಿ ಮಾತಾಡೋರು ಜೀವಂತ ನಾವು ಅದೀವಿ. ಕಾರ್ಯಕರ್ತರು ಈ ರಾಜ್ಯದಲ್ಲಿ ಇನ್ನೂ ಆಶಾಕಿರಣ ನಾವೇ ಇದ್ದೀವಿ, ತಲೆಗಿಟ್ಕೋರಿ. ಯತ್ನಾಳ ಮುಖ್ಯಮಂತ್ರಿ ಆಗಲ್ಲ, ಸಾಮಾನ್ಯ ಜನರಿಗೆ ಹೋಗಿ ಕೇಳ್ರಿ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಈ ಮನುಷ್ಯ ಬಂದ್ರೆ ಕೆಲಸ ಮಾಡ್ತಾನಪ್ಪ, ರೊಕ್ಕ ತಿಂದು ದುಡ್ಡು ತಿಂದು ದುಬೈ ಇದರ ಕುವೈತ್ನಾಗ ಆಸ್ತಿ ಮಾಡುವಂಥ ಯೋಗ್ಯ ನನ್ನ ಮಗ ಅಲ್ಲತ್ತು ಜನರಿಗೆ ಬಿಡ್ತದೆ. ಇವ ಯಾವ ದೇವ್ರಿಗೆ ಒಳ್ಳೇದು ಮಾಡಲಿ ಅಂದ್ರೆ ದೇವ್ರಿಗೆ ನಿನಗೆ ಒಳ್ಳೇದು ಮಾಡಲಿ. ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಯಲ್ಲ ಅದನ್ನು ರಾಜ್ಯದ ಜನರಿಗೆ ದಾನ ಕೊಡು. ಗಮನಿಸಲೇ ಅಂತೇಳಿ ನಾವು ಮಾಡ್ಲಕತ್ತಿದ್ರಿ. ಸುಮ್ಮ ಕೂತ್ರ ಪಾರ್ಟಿ ಶಿಸ್ತು ಅಂತ ಕೂತ್ರ ಕುಂಡ್ರ ಮಕ್ಕಳೇ ನಾವು ಹಿಂಗೆ ಮಾಡ್ಕೊತ ಹೋಗ್ತಿರ್ತಾರೆ. ತೆರೆ ಎಳಿಲಿಕ್ಕೆ ಬೇಕಲ್ಲ. 3 ಪಾಯಿಂಟ್ಗಳಾಗ ಯಾರು ಪಾಸ್ ಆಗ್ತಾರೋ ಅವ್ನು ಮಾಡ್ಬೇಕತ್ತೀವಿ. 3 ಪಾಯಿಂಟ್ನಾಗ ಪಾಸ್ ಆದವನು ನೀವು ಮಾಡ್ತೀನಿ ಅಂದ್ರೆ ಇನ್ನು ಮ್ಯಾಗ ಕುರುಂಬ ಸಾಹೇಬ್ ಬಗ್ಗೆ ಮಾತಾಡಬೇಡ್ರಪ್ಪ. ನಾಳೆ ನಾನು ಹೇಳ್ತೀನಿ, ನನ್ನ ಮಗನೂ ಒಂದು ಕಡೆ ನಿಂದಿರಿಸ್ತೀನಿ, ನಾನು ನನ್ನ ಮಗನ ತಯಾರು ಮಾಡ್ತೀನಿ. ಕುಟುಂಬ ರಾಜಕಾರಣ ಬೇಡತಿರಲ್ಲ. ಇವತ್ತು ನಾನಂತರೂ ಮಾಡಿಲ್ಲ. ನೀವು ಇವನೇ ಮತ್ತೆ ಅಧ್ಯಕ್ಷ ಮಾಡಿದ್ರೆ ನಾಳೆ ಹೇಳ್ತೀನಿ ನನ್ನ ಮಗುಗೂ ಒಂದು ಕ್ಷೇತ್ರ ಕೊಡೋಪ್ಪ ಆಗ್ತೀನಿ. ಯಾಕಂದರೆ ನಿನ್ನ ಮನೆಗೆ 3 ಮಂದಿ ಅದಾರ, ನನಗೊಂದು ಕೊಡೋದು. ಭ್ರಷ್ಟಾಚಾರ ಇದ್ರೂ ನಡೀತೈತೆ ಅಂದಾಗ ಮುಂದೆ ಭ್ರಷ್ಟಾಚಾರ ಚಾಲು ಮಾಡ್ತೀವಿ. ಹಿಂದುತ್ವ ಬೇಡಪ್ಪ. ಆಕಳ ಕಡೆಯವ್ರು ಕಡೀರಿ, ಹಿಂದೂಗಳ ಕಾರ್ಯಕರ್ತರು ಹೊಡೆಯವ್ರು ನಾವು ಕುರ್ಚಿ ಮ್ಯಾಗ ಆರಾಮ್ ಕೊಂಡಿರ್ತೀವಿ ಅಂದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗೋದು ತಿಳ್ಕೊತ ಹೋಗ್ತೀವಿ ನಾವು. ಹಾಂ, ಏನಾರ ಹಿಂದೂಗಳು ಹೊಡೆದಾರೆ, ಹೌದು ಕಠಿಣ ಕ್ರಮ ಕೈಗೊಳ್ತೀವಿ ನಾವು. ಅದಕ್ಕೆ ಹೇಳಿದೆ ಗೃಹ ಮಂತ್ರಿಗೆ, ಎದಕ್ಕೆ ನೀವು ಸುಮ್ಮನೆ ಹೋಗಿ ಕಡೆ ಅರಣ್ಯ ಮಂತ್ರಿ ಆಗಿ ನೀವು ಗೃಹ ಮಂತ್ರಿ ಆಗ್ಲಿಕ್ಕೆ ಉಪಯೋಗ ಇಲ್ಲ ಅಂತ ಹೇಳಿದೆ. ಯತ್ನಾಳದಿಂದಲೇ ಪಾರ್ಟಿ ನಿಷ್ಠಾವಂತ ಕಾರ್ಯಕರ್ತರು, ಪಾರ್ಟಿ ಕಟ್ಟದವರು, ಪ್ರಾಮಾಣಿಕರು, ಹಿಂದುತ್ವದ ಪರವಾಗಿ ಮಾತಾಡೋರು ಜೀವಂತ ನಾವು ಅದೀವಿ. ಕಾರ್ಯಕರ್ತರು ಈ ರಾಜ್ಯದಲ್ಲಿ ಇನ್ನೂ ಆಶಾಕಿರಣ ನಾವೇ ಇದ್ದೀವಿ, ತಲೆಗಿಟ್ಕೋರಿ. ಯತ್ನಾಳ ಮುಖ್ಯಮಂತ್ರಿ ಆಗಲ್ಲ, ಸಾಮಾನ್ಯ ಜನರಿಗೆ ಹೋಗಿ ಕೇಳ್ರಿ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಈ ಮನುಷ್ಯ ಬಂದ್ರೆ ಕೆಲಸ ಮಾಡ್ತಾನಪ್ಪ, ರೊಕ್ಕ ತಿಂದು ದುಡ್ಡು ತಿಂದು ದುಬೈ ಇದರ ಕುವೈತ್ನಾಗ ಆಸ್ತಿ ಮಾಡುವಂಥ ಯೋಗ್ಯ ನನ್ನ ಮಗ ಅಲ್ಲತ್ತು ಜನರಿಗೆ ಬಿಡ್ತದೆ. ಇವ ಯಾವ ದೇವ್ರಿಗೆ ಒಳ್ಳೇದು ಮಾಡಲಿ ಅಂದ್ರೆ ದೇವ್ರಿಗೆ ನಿನಗೆ ಒಳ್ಳೇದು ಮಾಡಲಿ. ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡಿಯಲ್ಲ ಅದನ್ನು ರಾಜ್ಯದ ಜನರಿಗೆ ದಾನ ಕೊಡು. ಗಮನಿಸಲೇ ಅಂತೇಳಿ ನಾವು ಮಾಡ್ಲಕತ್ತಿದ್ರಿ. ಸುಮ್ಮ ಕೂತ್ರ ಪಾರ್ಟಿ ಶಿಸ್ತು ಅಂತ ಕೂತ್ರ ಕುಂಡ್ರ ಮಕ್ಕಳೇ ನಾವು ಹಿಂಗೆ ಮಾಡ್ಕೊತ ಹೋಗ್ತಿರ್ತಾರೆ. ತೆರೆ ಎಳಿಲಿಕ್ಕೆ ಬೇಕಲ್ಲ. 3 ಪಾಯಿಂಟ್ಗಳಾಗ ಯಾರು ಪಾಸ್ ಆಗ್ತಾರೋ ಅವ್ನು ಮಾಡ್ಬೇಕತ್ತೀವಿ. 3 ಪಾಯಿಂಟ್ನಾಗ ಪಾಸ್ ಆದವನು ನೀವು ಮಾಡ್ತೀನಿ ಅಂದ್ರೆ ಇನ್ನು ಮ್ಯಾಗ ಕುರುಂಬ ಸಾಹೇಬ್ ಬಗ್ಗೆ ಮಾತಾಡಬೇಡ್ರಪ್ಪ. ನಾಳೆ ನಾನು ಹೇಳ್ತೀನಿ, ನನ್ನ ಮಗನೂ ಒಂದು ಕಡೆ ನಿಂದಿರಿಸ್ತೀನಿ, ನಾನು ನನ್ನ ಮಗನ ತಯಾರು ಮಾಡ್ತೀನಿ. ಕುಟುಂಬ ರಾಜಕಾರಣ ಬೇಡತಿರಲ್ಲ. ಇವತ್ತು ನಾನಂತರೂ ಮಾಡಿಲ್ಲ. ನೀವು ಇವನೇ ಮತ್ತೆ ಅಧ್ಯಕ್ಷ ಮಾಡಿದ್ರೆ ನಾಳೆ ಹೇಳ್ತೀನಿ ನನ್ನ ಮಗುಗೂ ಒಂದು ಕ್ಷೇತ್ರ ಕೊಡೋಪ್ಪ ಆಗ್ತೀನಿ. ಯಾಕಂದರೆ ನಿನ್ನ ಮನೆಗೆ 3 ಮಂದಿ ಅದಾರ, ನನಗೊಂದು ಕೊಡೋದು. ಭ್ರಷ್ಟಾಚಾರ ಇದ್ರೂ ನಡೀತೈತೆ ಅಂದಾಗ ಮುಂದೆ ಭ್ರಷ್ಟಾಚಾರ ಚಾಲು ಮಾಡ್ತೀವಿ. ಹಿಂದುತ್ವ ಬೇಡಪ್ಪ. ಆಕಳ ಕಡೆಯವ್ರು ಕಡೀರಿ, ಹಿಂದೂಗಳ ಕಾರ್ಯಕರ್ತರು ಹೊಡೆಯವ್ರು ನಾವು ಕುರ್ಚಿ ಮ್ಯಾಗ ಆರಾಮ್ ಕೊಂಡಿರ್ತೀವಿ ಅಂದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗೋದು ತಿಳ್ಕೊತ ಹೋಗ್ತೀವಿ ನಾವು. ಹಾಂ, ಏನಾರ ಹಿಂದೂಗಳು ಹೊಡೆದಾರೆ, ಹೌದು ಕಠಿಣ ಕ್ರಮ ಕೈಗೊಳ್ತೀವಿ ನಾವು. ಅದಕ್ಕೆ ಹೇಳಿದೆ ಗೃಹ ಮಂತ್ರಿಗೆ, ಎದಕ್ಕೆ ನೀವು ಸುಮ್ಮನೆ ಹೋಗಿ ಕಡೆ ಅರಣ್ಯ ಮಂತ್ರಿ ಆಗಿ ನೀವು ಗೃಹ ಮಂತ್ರಿ ಆಗ್ಲಿಕ್ಕೆ ಉಪಯೋಗ ಇಲ್ಲ ಅಂತ ಹೇಳಿದೆ.